ರಿಲ್ಯಾಕ್ಸ್. ಈಗ ನೆಕ್ಸ್ಟ್ ಎರಡು ಕಾಲು ಬೆಂಡ್ ಮಾಡ್ಕೊಳ್ಳಿ. ಎಕ್ಸೇಲ್ ಮಾಡಿ. ಇನ್ಹೇಲ್ ಇನ್ ರೈಟ್, ರಬ್ ಮಾಡಿ. ಎರಡು ಕೈಗಳನ್ನು ರಬ್ ಮಾಡಿ ನಿಮ್ಮ ಅಂಗೈಯನ್ನು ನಿಮ್ಮ ಕಣ್ಣಿನ ಭಾಗಕ್ಕೆ ಸ್ಪರ್ಶಿಸಿ ರಬ್ ಮಾಡಿ. ಎಲ್ಬೋ ಟಚ್ ಆಗಿ ಅಷ್ಟೇ. ಇನ್ಹೇಲ್ ಅಪ್ ಮೇಲೆ, ಇಲ್ಲಿಂದ ರೊಟೇಟ್ ಬ್ಯಾಕ್. ಎಕ್ಸೇಲ್ ಅದರ್ ಸೈಡ್. ಇಲ್ಲಿ ನಿಮಗೆ ಕೆಲವರು ಏನ್ ಮಾಡ್ತೀರಿ, ಈಗ ಟರ್ನ್ ಆಗುವಾಗ ಒಂದು ಕರೆಕ್ಷನ್, ನೀವು ಟರ್ನ್ ಆಗುವಾಗ ಕೆಲವರು ಹೀಗೆ ಹೋಗ್ತೀರಿ, ನಿಮ್ಗೆ ಇಲ್ಲಿ ನೀ ಪೇನ್ ಆಗತ್ತೆ. ನೀವೇನ್ ಮಾಡಬೇಕು, ಟೂ ಅಂತ ಅರ್ಧ ಸಾಕು. ಕಷ್ಟ ಆದ್ರೆ ಹಿಟ್ಟಿಟ್ಕೊಳ್ಳಿ. ಹಾಗೆ ಕೈ ಸೈಡ್ ಕೈ ಸೈಡ್ ಫುಲ್ ಅಪ್ ಚೂರು ಸ್ಟ್ರೈಟ್ ಮಾಡಲ್ಲ. ಕೋರ್ ಎಂಗೇಜ್ ಮಾಡ್ತೀನಿ. ಬಂಜು ಎದುಕೊಂಡ್ರೆ ಕಾಲು ಇಟ್ಕೋಬೋದು. ತನ್ನದೇ ಲೆಗ್ಸ್ ಮಾಡ್ಕೊಡ್ಬಾರ್ದು. ತನ್ನದೇ ಹೊಟ್ಟೆ ಒಳಗೆ ತಗೊಳ್ಳಿ. ಪ್ರಾಪರ್ ಬ್ರೀತ್. ನೆಕ್ ಪೇನ್ ಇದ್ರೆ ಹೆಡ್ ಲಿಫ್ಟ್ ಮಾಡಬೇಡಿ. ಕಂಫರ್ಟೇಬಲ್ ಆಗಿದ್ರೆ ಮಾತ್ರ ಹೆಡ್ ಲಿಫ್ಟ್ ಮಾಡಿ. ಅಪ್ ಅಂಡ್ ಬ್ರೀತ್. 1 ಅಬ್ಡಮೆನ್ ಮೂವ್ಮೆಂಟ್ ಆಗಬೇಕು. 2 3 5 6 7 8 9 10. ಸ್ಲೋ ಬ್ರೀತ್ ಮಾಡಿ. ಕಪಾಲಭಾತಿ. ಫೋರ್ಸ್ಫುಲಿ ಎಕ್ಸಲೇಷನ್ ಮಾಡಲಿಕ್ಕೆ. ಈಗ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆದರೆ ಗೊತ್ತಾಗ್ಲಿಕ್ಕಿಲ್ಲ, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಎಕ್ಸೇಲ್ ಮಾಡಿ. ಇನ್ಹೇಲ್ ಇನ್ ರೈಟ್, ಕ್ಲೋಸ್ ಯುವರ್ ರೈಟ್ ನಾಸ್ಟ್ರಿಲ್. ಎಕ್ಸೇಲ್ ಲೆಫ್ಟ್. ಎಷ್ಟು ಶ್ವಾಸ ತೆಗೆದುಕೊಳ್ತೀರಿ ಅದರ 2ರಷ್ಟು ಎಕ್ಸೇಲ್ ಮಾಡ್ತಾ ಬನ್ನಿ. ಅಥವಾ ಚಾಂಟ್ ಮಕಾರ ಚಾಂಟ್ ಆದಮೇಲೆ ಅದರ ವೈಬ್ರೇಷನ್ಸ್ ಆಗಿರ್ಬೋದು, ಫಾರೆಡ್ನ ಮುಂದೆ ಬರುವ ಲೈಟ್ ಪಾರ್ಟಿಕಲ್ಸ್ ಆಗಿರ್ಬೋದು, ಅವುಗಳನ್ನೆಲ್ಲ ಒಬ್ಸರ್ವ್ ಮಾಡ್ತಾ ಬನ್ನಿ. ರಿಲ್ಯಾಕ್ಸ್ ಯುವರ್ ಥಾಟ್ಸ್ ಆ್ಯಂಡ್ ರಿಲ್ಯಾಕ್ಸ್ ಯುವರ್ ಬ್ರೆತ್. ಸ್ಲೋಲಿ ಆರ್ ಕಾನ್ಸಂಟ್ರೇಟ್ ಆನ್ ಯುವರ್ ಟೋಸ್. ಟೋಸನ್ನು ಒಬ್ಸರ್ವ್ ಮಾಡಿ. ಎಕ್ಸೇಲ್ ಆ್ಯಂಡ್ ರಿಲ್ಯಾಕ್ಸ್ ಯುವರ್ ಟೋಸ್. ರಿಲ್ಯಾಕ್ಸ್. ಲಾಸ್ಟ್ ಟೈಮ್ ಒಂದ್ಸಲ ನಾಗರಂಬೇಲೆ ಭಾರತ್ ಮಾತಾ ಕಿ ಶ್ವಾಸ ತೆಗೆದುಕೊಳ್ಳುವಾಗ ಹೊಟ್ಟೆ ಬಲ್ಜಾಗಲಿ ದೊಡ್ಡದಾಗಿ. In each exhalation, to relax your thoughts and ಬೆನ್ನು ನೇರವಾಗಿರಲಿ.
ರಬ್ ಮಾಡಿ, ಎರಡು ಕೈಗಳನ್ನು ರಬ್ ಮಾಡಿ ನಿಮ್ಮ ಅಂಗೈಯನ್ನು ನಿಮ್ಮ ಕಣ್ಣಿನ ಭಾಗಕ್ಕೆ ಸ್ಪರ್ಶಿಸಿ ರಬ್ ಮಾಡಿ. ರಿಲ್ಯಾಕ್ಸ್. ಎಕ್ಸೇಲ್ ಡೌನ್. ನೆಕ್ ಪೇನ್ ಎಲ್ಲ ಇದ್ರೆ ಬೇಡ, ಮೇಲೆ ನೋಡೋದು. ಎಕ್ಸೇಲ್, ಶ್ವಾಸ ಬಿಟ್ಟ ಕೆಳಗೆ. ಇನ್ಹೇಲ್ ಅಂಡ್ ಅಪ್. ಎಕ್ಸೇಲ್ ಡೌನ್. ಇನ್ಹೇಲ್ ಅಂಡ್ ಅಪ್. ಎಕ್ಸೇಲ್ ಡೌನ್. ರಿಲ್ಯಾಕ್ಸ್. ಈಗ ಸೈಡ್ ಇಲ್ಲಿಂದ ಇನ್ಹೇಲ್ ಶ್ವಾಸ ಕಂಡುಕೊಳ್ತೀರಿ, ಇಲ್ಲಿಂದ ಎಕ್ಸೇಲ್ ಮಾಡುವಾಗ ಸೈಡ್. ಇನ್ಹೇಲ್ ನಿಮ್ಮ ಭುಜದ ನೇರಕ್ಕೆ ಬರಬೇಕು. ಎಕ್ಸೇಲ್. ಇನ್ಹೇಲ್ ಸ್ಟ್ರೈಟ್. ಈಗ ರೊಟೇಷನ್ ನೆಕ್ ಪೇನ್ಗೆ ಸ್ವಲ್ಪ ಅರ್ಧ ಸಾಕು, ಹಾಫ್ ರೊಟೇಷನ್. ಕಂಫರ್ಟೇಬಲ್ ಆಗಿದ್ರೆ ಮಾತ್ರ ಫುಲ್ ಮಾಡಿ. ಇನ್ಹೇಲ್ ಮೇಲೆ, ಎಕ್ಸೇಲ್ ಮಾಡ್ತಾ ಕೆಳಗೆ. 1 2 3 ರಿವರ್ಸ್ 2 3 ಸ್ಟ್ರೈಟ್. ಎರಡು ಕೈಗಳು ಕರೆಕ್ಟ್. ಇದು ಹೌದು, ಇದು ಮಾಡಲಿಕ್ಕೆ ಬಂದದ್ದು ಹೀಗೇನೆ, ಆದ್ರೆ ನಿಮಗೆ ಎಫೆಕ್ಟ್ ಗೊತ್ತಾಗ್ಲಿಕ್ಕೋಸ್ಕರ ಇನ್ಹೇಲ್ ಶ್ವಾಸ ತೆಗೆದು ಎಕ್ಸೇಲ್. ಇನ್ಹೇಲ್ ಎಕ್ಸೇಲ್. ಇನ್ಹೇಲ್ ಎಕ್ಸೇಲ್. ರಿಲ್ಯಾಕ್ಸ್. ಈಗ ಇಲ್ಲಿಂದ ರೊಟೇಷನ್ 2 3. ಇಲ್ಲಿ ಫೋರಮ್ ಗೊತ್ತಾಗ್ತದೆ ನಿಮಗೆ ಟರ್ನ್ ಮಾಡುವಾಗ ಡಿಫರೆನ್ಸ್. 1 ರಿವರ್ಸ್ 2 3 ಸ್ಟ್ರೈಟ್. ಪಾಮ್ ಓಪನ್ ಅಪ್ ಆಗಿ ಮೇಲೆ, ಎಲ್ಬೋ ಟಚ್ ಆಗಿ ನೆಕ್ಸ್ಟಿಗೆ. ಇನ್ಹೇಲ್ ಅಪ್ ಮೇಲೆ, ಇಲ್ಲಿಂದ ರೊಟೇಟ್ ಬ್ಯಾಕ್ 1. ಈಗ ನಿಮಗೆ ಬೆನ್ನು ಫ್ರೀ ಆಯಿತು, ಶೋಲ್ಡರ್ ಜಾಯಿಂಟ್ಸ್ ಆಗಿರ್ಬೋದು ಫ್ರೀ ಆಗ್ತಾ ಇದೆ. 2 3 ಅಪ್ 1 2 3 ಸ್ಟ್ರೈಟ್. ಎರಡು ಕೈ ಶೋಲ್ಡರ್ ಲೆವೆಲ್ಗೆ, ಸ್ವಲ್ಪ ಕಾಲು ವೈಡ್ ಮಾಡ್ಕೊಳ್ಳಿ ಶೋಲ್ಡರ್ ಲೆವೆಲ್ಗೆ. ಇನ್ಹೇಲ್ ಎಕ್ಸೇಲ್ ಅದೇ ಸೈಡ್. ಇಲ್ಲಿ ನಿಮಗೆ ಕೆಲವರು ಏನ್ ಮಾಡ್ತೀರಿ, ಈಗ ಟರ್ನ್ ಆಗುವಾಗ ಒಂದು ಕರೆಕ್ಷನ್, ನೀವು ಟರ್ನ್ ಆಗುವಾಗ ಕೆಲವರು ಹೀಗೆ ಹೋಗ್ತೀರಿ, ನಿಮ್ಗೆ ಇಲ್ಲಿ ನೀ ಪೇನ್ ಆಗತ್ತೆ. ನೀವೇನ್ ಮಾಡಬೇಕು, ಟರ್ನ್ ಆಗುವಾಗ 2 3 ರಿವರ್ಸ್ 1 2 ಕೈ 2 3 4 5. ಈಗ ರೊಟೇಟ್ ಮಾಡಲಿಕ್ಕೆ 1 2 3 ರಿವರ್ಸ್ 1 2 4 5. ರೊಟೇಟ್ ರಿವರ್ಸ್ ಸ್ಟ್ರೈಟ್. ಈಗ ಬೇಸಿಕ್ ಸ್ಟ್ಯಾಂಡಿಂಗ್ ಪೋಸ್ಟರ್ಸ್ 3 ಪೋಸ್ಟರ್ಸ್. 1 ಕಿವಿಗೆ ಟಚ್ ಆಗುತ್ತೆ, ಆರ್ಮ್ಸ್ ಹೀಗೆಲ್ಲ ನಿಲ್ಲಕ್ಕಿಲ್ಲ. ಲೋವರ್ ಅಬ್ಡನ್ ಒಳಗೆ ತಗೊಳ್ಳಿ. and up. Breathe. 5 breathe ಮಾಡಿ. 1 2 3 4 5. ಈಗ ಇಲ್ಲಿಂದ ಒಂದು ವೇರಿಯೇಷನ್, ಕೈ ಲಾಕ್ ಮಾಡ್ಕೊಳ್ಳಿ, ಇಂಟರ್ಲಾಕ್ ಯುವರ್ ಫಿಂಗರ್ಸ್. ನಿಮ್ಮ ಎರಡು ಭುಜಗಳು ಟಚ್ ಆಗಬೇಕು ಕಿವಿಗೆ, ಆರ್ಮ್ಸ್. 1 2. ಈಗ ಇಲ್ಲಿಂದ ಇನ್ನೊಂದು ವೇರಿಯೇಷನ್, ನಾರ್ಮಲ್ ಆಗಿ ನೀವು ಫೋಕಸ್ ಒಂದು ಪಾಯಿಂಟ್ಗೆ ಇರಲಿ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಬ್ಯಾಲೆನ್ಸ್ ಮಾಡಿ. 1 ಕಣ್ಣು ಮುಚ್ಚಿದ್ರೆ ಕೆಲವೊಮ್ಮೆ ಕಷ್ಟ ಆಗುತ್ತೆ, ಮುಂದೆ ಫೋಕಸ್ ಮಾಡಿ. 2 3 4 5 4 5 6 7 8 9 10. Inhale up, side. Change one side again. Left hand up. Ready? 1 2 3 4 up, straight. Join your legs. ಈಗ ನೆಕ್ಸ್ಟ್ ಎರಡು ಕಾಲು ಜಾಯಿನ್ ಮಾಡ್ಕೊಳ್ತೀರಿ. ಇಲ್ಲಿಂದ 1 ಪಾಯಿಂಟ್ಗೆ ಫೋಕಸ್ ಮಾಡಿ. ಅಪ್. ಕಷ್ಟ ಆದರೆ ಇನ್ನೊಂದು ಕಾಲು ಬೆಂಡ್ ಮಾಡಿ, ಸ್ವಲ್ಪ ತೊಂದರೆ ಇಲ್ಲ, ನಿಮಗೆ ಬ್ಯಾಲೆನ್ಸ್ ಆಗುತ್ತೆ ನಿಲ್ಲಿಕ್ಕೆ. 4 ಎಂಗೇಜ್ ಮಾಡಿ. 1 2
ಹೀಗೆ ಮುಂದೆ ಪ್ಲೇಸ್ ಯೋರ್ ಪಾಮ್ ಡೌನ್, ಟ್ರೈ ಟು ಟಚ್ ಯೋರ್ ಫಾರೆಡ್, ನೀಗೆ ಫಾರೆಡ್ ಟಚ್ ಆಗಲಿ. 10 ಬ್ರೀತ್. 1 2 3. ನೀ ಬೆಂಡ್ ಮಾಡ್ಕೊಳ್ಳಿ, ಸ್ವಲ್ಪ ಪಾಮ್ ಪ್ಲೇಸ್ ಮಾಡಿ, ಫಿಂಗರ್ಸ್ ಟಚ್ ಆಗಲಿ ಫ್ಲೋರಿಗೆ, ಹೊಟ್ಟೆ ಮೂವ್ಮೆಂಟ್ ಆಗಲಿ, ಗ್ರಾಮ್ಸ್ ಆಗುತ್ತೆ. ಬ್ರೀತ್ ಮಾಡಿ, ಹ್ಯಾಮ್ಸ್ಟ್ರಿಂಗ್ ಟಚ್ ಆಗಲಿ. 4. ಕಂಫರ್ಟೇಬಲ್ ಆಗಿದ್ದವರು ಮಾತ್ರ ನೀವು ಸ್ಟ್ರೈಟ್. 5 6 7 8 9 10. ಇನ್ನು ಹೊಟ್ಟೆ ಓಪನ್ ಅಪ್ ಆದರೆ ಸಾಕು. ಮೇಲೆ ನೋಡಿ, ಲುಕ್ ಅಪ್. 1 ಶೋಲ್ಡರ್ ಓಪನ್ ಅಪ್ ಆಗಲಿ. 2 3 4 5 ಸ್ಟ್ರೈಟ್. ಈಗ 1 2 3 4 5 6. ಬೆನ್ನು ಮತ್ತೆ ನಿಮ್ಮ ಹಿಪ್ ಒಂದೇ ಲೈನ್ಗೆ ಬರಬೇಕು. ಆಂಕಲ್ ಇಟ್ಕೊಳ್ಳಿ, ಕಾಫ್ ಇಟ್ಕೊಳ್ಳಿ ಅಥವಾ ಟೋಸ್. ರಿಲ್ಯಾಕ್ಸ್. ಸಮಯಕ್ಕೆ ಪ್ರಿಪರೇಷನ್ಗೆ ಅರ್ಧ ಕಾಲ್ ಪ್ಲೇಸ್ ಮಾಡಿ, ಸ್ಲೋಲಿ ಮೂವ್ ಆಗಿ ಫಾರ್ 10 ಮಿನಿಟ್ 10 ರೌಂಡ್. ರೈಟ್ ಲೆಗ್ ಬೆಂಡ್ ಮಾಡಿ, ಬಲಗಾಲ್ ಬೆಂಡ್ ಮಾಡ್ತೀರಿ, ಆಂಕಲ್ ಪ್ಲೇಸ್ ಮಾಡಿ. ಇಲ್ಲಿ ಕಂಫರ್ಟೇಬಲ್ ಆಗಿದ್ರೆ ಮಾತ್ರ ಹೊಟ್ಟೆಗೆ ಟಚ್ ಆಗಿ ಸ್ಲೋಲಿ ಮೂವ್ ಮೂವ್. Breathe, inhale up. 2 ಅರ್ಧ ಸಾಕು. ಕಷ್ಟ ಆದರೆ ಹಿಪ್ ಇಟ್ಕೊಳ್ಳಿ, ಅರ್ಧ. 5 6 7. ಬ್ರೀತ್ ಮಾಡಿ, ಶೋಲ್ಡರ್ಸ್ ಓಪನ್ ಅಪ್ ಆಗಲಿ. ಎರಡು ಸ್ವಚ್ಛ ಆಗಲಿ. ಮುಂದೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ರಿಲ್ಯಾಕ್ಸ್ ಫ್ರೀ. ಈಗ ನೆಕ್ಸ್ಟ್ ಮಾಡಲಿಕ್ಕೆ ಇರುವಂಥದ್ದು ವಕ್ರಾಸನ. ಎರಡೂ ಕಾಲು ಟೇಲ್ ಬೋನ್ ಸ್ಟ್ರೈಟಿಗೆ ಪ್ಲೇಸ್ ಮಾಡ್ತೀರಿ. ಲೆಫ್ಟ್ ಎಲ್ಬೋ ಅರ್ಧಕ್ಕೆ ಇಲ್ಲಿ ಕಷ್ಟ ಆದವರು ಅರ್ಧ ಸಾಕು. ಲೆಫ್ಟ್ ಹ್ಯಾಂಡ್ ಪ್ಲೇಸ್ ಮಾಡಲಿಕ್ಕೆ ಕಂಫರ್ಟೇಬಲ್ ಆಗಿದ್ರೆ ಮಾತ್ರ ಟೋಸ್ ಅಥವಾ ಇಲ್ಲಿ ಟರ್ನ್ ಮಾಡಿ. ಸ್ಟಾರ್ಟ್. ರೈಟ್ ಲೆಗ್ ಬೆಂಡ್ ಮಾಡಿ, ಬೆಂಡ್ ಯ ರೈಟ್ ಲೆಗ್, ಶೋಲ್ಡರ್ಸ್ ಓಪನ್. 10 ಬ್ರೀತ್. 1 2 3 ಲಿಫ್ಟ್ ಮಾಡಲಿಕ್ಕೆ. 1 ಫುಲ್ ಬೇಡ, ಅರ್ಧ ಸಾಕು. 2 ಅಥವಾ ಸೈಡ್ ರಿಲ್ಯಾಕ್ಸೇಷನ್ಗೆ. ಇಲ್ಲಿಂದ ಈಗ ಇನ್ನೊಂದು ಪೋಸ್ಟರ್ ಟ್ರಯಲ್ ಭುಜಂಗಾಸನ ಅರ್ಧ. ಇಲ್ಲಿ ಲಿಫ್ಟ್ ಮಾಡಲಿಕ್ಕೆ ಇಲ್ಲಿ ಪಾಮ್ ಎದೆ ಸೈಡ್ಗೆ ಪ್ಲೇಸ್ ಮಾಡಿರ್ತೀವಿ. ಇನ್ನು ಹೇಳಿ ರಿಲ್ಯಾಕ್ಸ್. ಈಗ ನೆಕ್ಸ್ಟ್ ಎರಡು ಕಾಲು ಬೆಂಡ್ ಮಾಡ್ಕೊಂಡಿರ್ತೀವಿ. and up. 1 5 hits ಸಾಕು. 2 3 4 5. 1